ಶ್ರೀಗಳನ್ನ ಕರೆತಂದು ಮಠದಲ್ಲಿ ಸ್ಥಳ ಮಹಜರು. ಮುರುಘಾ ಮಠದಲ್ಲಿ ಪೊಲೀಸರ ಹೈ ಅಲರ್ಟ್ ಹೇಗಿದೆ? ನಾಳೆ ಬೆಳಗ್ಗೆ 11 ಗಂಟೆಯವರೆಗೂ ಖಾಕಿ ವಶದಲ್ಲಿ ಶ್ರೀ. ನಾಳೆ ನಿರ್ಧಾರವಾಗುತ್ತಾ ಮುರುಘಾ ಶ್ರೀ ಬೇಲ್ ಭವಿಷ್ಯ? ಇದೆಲ್ಲವನ್ನು ನೋಡೋಣ. ಶ್ರೀಗಳಿಗೆ ಸಂಕಷ್ಟ ನ್ಯೂಸ್ ಟಾಪ್ 9 ನಲ್ಲಿ. ಪೋಕ್ಸೋ ಕಾಯ್ದೆ ಅಡಿ ಬಂಧನವಾಗಿರುವಂತಹ ಮುರುಘಾ ಶ್ರೀಗಳನ್ನ ಪೊಲೀಸರು ಸ್ಥಳ ಮಹಜರಿಗೆ ಕರೆದೊಯ್ದಿದ್ದಾರೆ. ಚಿತ್ರದುರ್ಗ ಗ್ರಾಮಾಂತರ ಠಾಣೆ ಪೊಲೀಸರು ಮುರುಘಾ ಮಠದಲ್ಲಿ ಸ್ಥಳ ಮಹಜರು ನಡೆಸುತ್ತಿದ್ದಾರೆ. ತನಿಖಾಧಿಕಾರಿ ಡಿವೈಎಸ್ಪಿ ಅನಿಲ್ ಕುಮಾರ್ ನೇತೃತ್ವದಲ್ಲೇ ಬಾಲಕಿಯರ ಮೇಲಿನ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ನಡೆಸಲಾಗುತ್ತಿದೆ. ಕೃತ್ಯ ನಡೆದಿರುವ ಸ್ಥಳದಲ್ಲಿ ಮಹಜರು ಪ್ರಕ್ರಿಯೆ ನಡೆಸಲಾಯಿತು. ಎಸ್ಪಿ ಪರಶುರಾಮ್ ನೇತೃತ್ವದಲ್ಲಿ ಸಂತ್ರಸ್ತ ಬಾಲಕಿಯರು 144 ಅಡಿ ಹೇಳಿಕೆ ದಾಖಲಿಸಿರುವಂತೆ ಸ್ಥಳ ಮಹಜರು ಮಾಡಲಾಯಿತು. ಕೃತ್ಯ ನಡೆದಂತಹ ಸ್ಥಳದ ಇಚ್ಛೆಚ್ಚು ಮಹಜರು ಮಾಡಿದ್ರು. ಮಹಜರು ಪ್ರಕ್ರಿಯೆಯನ್ನ ಸಂಪೂರ್ಣ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿದ್ದಾರೆ. ಸ್ಥಳದಲ್ಲಿ ಸಣ್ಣ ಸಾಕ್ಷ್ಯ ಸಿಕ್ಕರೂ ಕೂಡ ಶ್ರೀಗಳಿಗೆ ಮತ್ತಷ್ಟು ಕಂಟಕ ಎದುರಾಗುವ ಸಾಧ್ಯತೆಗಳಿವೆ. ಚಿತ್ರದುರ್ಗದ ಮುರುಘಾ ಮಠದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಶ್ರೀಗಳನ್ನ ಕರೆತಂದು ಪೊಲೀಸರು ಸ್ಥಳ ಮಹಜರು ಹಿನ್ನೆಲೆಯಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಮಠದ ಸುತ್ತಲೂ 7 ಸುತ್ತಿನ ಕೋಟೆಯನ್ನ ಪೊಲೀಸರು ಕಟ್ಟಿದ್ದಾರೆ. ಮಠದ 4 ಗೇಟ್ಗಳಲ್ಲೂ ಪೊಲೀಸರು ಸರ್ಪಗಾವಲು ಹಾಕಿದ್ದಾರೆ. ಮಠಕ್ಕೆ ಸಾರ್ವಜನಿಕವಾಗಿ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ. ಭದ್ರತೆಗಾಗಿ 3 ಕೆಎಸ್ಆರ್ಪಿ ತುಕಡಿ ನಿಯೋಜಿಸಿದ್ದು 2 ಡಿವೈಎಸ್ಪಿ ಶ್ರೇಣಿಯ ಅಧಿಕಾರಿಗಳಿಗೆ ಭದ್ರತೆಯ ಉಸ್ತುವಾರಿ ವಹಿಸಲಾಗಿತ್ತು. ಇನ್ನು ಚಿತ್ರದುರ್ಗದ ಡಿವೈಎಸ್ಪಿ ಕಚೇರಿಯಲ್ಲಿ ಮುರುಘಾ ಶ್ರೀಗಳಿಗೆ ಆರೋಗ್ಯ ತಪಾಸಣೆ ನಡೆಸಲಾಯಿತು. ವಿಚಾರಣೆ ಬಳಿಕ ನಿದ್ರೆಗೆ ಜಾರಿದ್ದ ಶ್ರೀಗಳು ಬೆಳಗ್ಗೆ ಎದ್ದು ಕೂತಿದ್ರು. ಶ್ರೀಗಳಿಗೆ ಆರೋಗ್ಯ ತಪಾಸಣೆ ನಡೆಸಿದ್ದು ಯಾವುದೇ ವ್ಯತ್ಯಾಸವಾಗಿಲ್ಲ ಅಂತ ಹೇಳಲಾಗ್ತಿದೆ. ಮುರುಘಾ ಶ್ರೀಗಳಿಗೆ ಬಿಪಿ ಶುಗರ್ ನಾರ್ಮಲ್ ಇದೆಯಂತೆ. ಇನ್ನು ಡಿವೈಎಸ್ಪಿ ಕಚೇರಿಯೊಳಗೆ ವಕೀಲ ಉಮೇಶ್ ಕೂಡ ಆಗಮಿಸಿ ಶ್ರೀಗಳ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆದುಕೊಂಡು ತೆರಳಿದ್ರು. ಪೋಕ್ಸೋ ಕೇಸ್ನಲ್ಲಿ ಶ್ರೀಗಳು ಅರೆಸ್ಟ್ ಆಗಿರುವ ಬೆನ್ನಲ್ಲೇ ಅನಾಥ ಸೇವಾಶ್ರಮದ ಅಧ್ಯಕ್ಷ ಸ್ಥಾನದಿಂದ ಮುರುಘಾ ಶ್ರೀ ಅವರನ್ನ ವಜಾಗೊಳಿಸಲಾಗಿದೆ. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಮಲ್ಲಾಡಿಹಳ್ಳಿ ಅನಾಥ ಸೇವಾಶ್ರಮದ ಅಧ್ಯಕ್ಷರಾಗಿದ್ದರು. ಅನಾಥ ಸೇವಾಶ್ರಮ ವಿಶ್ವಸ್ತ ಸಮಿತಿಯಿಂದ ವಜಾಗೊಳಿಸಲಾಗಿದೆ. ಜೊತೆಗೆ ವಿಶ್ವಸ್ತ ಸಮಿತಿ ಸದಸ್ಯತ್ವದಿಂದಲೂ ಕೂಡ ಅಮಾನತುಗೊಳಿಸಲಾಗಿದೆ ಅಂತ ಗೌರವ ಕಾರ್ಯದರ್ಶಿ ಪ್ರೊಫೆಸರ್ ಕೆಇ ರಾಧಾಕೃಷ್ಣ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ಬಾಲಕಿಯರಿಗೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದಲ್ಲಿ ಬಂಧನವಾಗಿರುವಂತಹ ಶ್ರೀಗಳ ಪೊಲೀಸ್ ಕಸ್ಟಡಿ ನಾಳೆಗೆ ಅಂತ್ಯವಾಗಲಿದೆ. ಹೀಗಾಗಿ ನಾಳೆ ಬೆಳಗ್ಗೆ 11 ಗಂಟೆಯವರೆಗೂ ಮುರುಘಾ ಶ್ರೀಗಳು ಖಾಕಿ ಕೋಟೆಯಲ್ಲೇ ಇರಲಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಯ ನಂತರ ಶ್ರೀಗಳನ್ನ ಮತ್ತೆ ಕೋರ್ಟ್ಗೆ ಹಾಜರುಪಡಿಸಬೇಕಿದೆ. ಚಿತ್ರದುರ್ಗದ ಜಿಲ್ಲಾ ಕೋರ್ಟ್ಗೆ ಶ್ರೀಗಳನ್ನ ಹಾಜರುಪಡಿಸಲಿದ್ದು ಮತ್ತೆ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ. ನಾಳೆಗೆ ಮುರುಘಾ ಮಠದ ಶ್ರೀಗಳ ಪೊಲೀಸ್ ಕಸ್ಟಡಿ ಅಂತ್ಯವಾಗಲಿದೆ. ಮತ್ತೊಂದೆಡೆ ನಾಳೆ ಶ್ರೀಗಳ ಭವಿಷ್ಯ ಕೂಡ ನಿರ್ಧಾರವಾಗಲಿದೆ. ಈಗಾಗಲೇ ಮಧ್ಯಂತರ ಜಾಮೀನಿಗೆ ಶ್ರೀಗಳ ಪರ ವಕೀಲರು ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು ನಾಳೆಯ ವಿಚಾರಣೆಗೆ ಬರಲಿದೆ. ಹೀಗಾಗಿ ನಾಳೆಯೇ ಶ್ರೀಗಳಿಗೆ ಜಾಮೀನು ಸಿಗುತ್ತಾ ಅಥವಾ ಕಸ್ಟಡಿಗೆ ನೀಡ್ತಾರಾ ಅಥವಾ ನ್ಯಾಯಾಂಗ ಬಂಧನ ವಿಧಿಸಲಾಗುತ್ತಾ ಅನ್ನೋದು ತೀವ್ರ ಕುತೂಹಲ ಮೂಡಿಸಿದೆ. ಈಗಾಗಲೇ 2 ದಿನದಲ್ಲಿ ಪೊಲೀಸರು ಶ್ರೀಗಳ ವಿಚಾರಣೆ ಮಾಡಿ ಮಾಹಿತಿ ಕಲೆ ಹಾಕಿದ್ದಾರೆ. ಇನ್ನೊಂದು ದಿನ ಬಾಕಿ ಕಸ್ಟಡಿಯಲ್ಲಿ ಇರಲಿರುವಂತಹ ಶ್ರೀಗಳಿಗೆ ಇನ್ನಷ್ಟು ವಿಚಾರಣೆ ಆಗಲಿದೆ. ಆದರೆ 3 ದಿನದಲ್ಲೇ ಸಂಪೂರ್ಣ ವಿಚಾರಣೆ ಮುಗಿದಿದೆಯಾ ಅಥವಾ ಇನ್ನಷ್ಟು ಮಾಹಿತಿ ಕಲೆ ಹಾಕುವ ನಿಟ್ಟಿನಲ್ಲಿ ಪೊಲೀಸರು ಮತ್ತೆ ಕಸ್ಟಡಿಗೆ ಕೇಳ್ತಾರ ಅನ್ನೋ ಪ್ರಶ್ನೆಯೂ ಇದೆ. ಇನ್ನೊಂದೆಡೆ ಸ್ಥಳ ಮಹಜರು ಬಳಿಕ ಪೊಲೀಸರು ಮುಂದಿನ ನಿರ್ಧಾರ ಕೈಗೊಳ್ತಾರಾ? ಅದರ ಆಧಾರದ ಮೇಲೆ ಶ್ರೀಗಳ ಭವಿಷ್ಯ ನಿರ್ಧಾರವಾಗುತ್ತಾ ಅನ್ನೋ ಪ್ರಶ್ನೆಯೂ ಇದೆ. ಇನ್ನು ಪ್ರಕರಣ ಸಂಬಂಧ ಇನ್ನೂ 3 ನಾಪತ್ತೆಯಾಗಿದ್ದಾರೆ. ಪರಮಶಿವಯ್ಯ ಮತ್ತು ಗಂಗಾಧರಯ್ಯ ಬಾಲಾಪರಾಧಿ ಸೇರಿದಂತೆ 3ರಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಸ್ವಾಮೀಜಿಯ ಬಂಧನ ಆಗುವವರೆಗೂ ಮಠದಲ್ಲಿ ಇದ್ದ 3 ಶ್ರೀಗಳು ಅರೆಸ್ಟ್ ಆಗ್ತಿದ್ದಂತೆ ಭಯದಿಂದ ನಾಪತ್ತೆಯಾಗಿದ್ದಾರೆ. 3 ಆರೋಪಿಗಳ ಮನೆಗೆ ನೋಟಿಸ್ ಕೂಡ ಪೊಲೀಸರು ಕೊಟ್ಟಿದ್ದು ತಕ್ಷಣವೇ ತನಿಖಾಧಿಕಾರಿಗಳ ಮುಂದೆ ಹಾಜರಾಗುವಂತೆ ಸೂಚಿಸಿದ್ದಾರೆ. ಆದರೆ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದು ಪೊಲೀಸರಿಗೆ ಸುಳಿವು ಸಿಕ್ತಿಲ್ಲ. ಪೊಲೀಸರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ವಾ ಶ್ರೀಗಳು? ಖಾಕಿ ಪ್ರಶ್ನೆ ಕೇಳ್ತಿದ್ರು, ಮೌನಕ್ಕೆ ಶರಣಾದ ಶ್ರೀಗಳು. ಶ್ರೀಗಳ ಬಂಧನ ಬೆನ್ನಲ್ಲೇ 3 ಆರೋಪಿಗಳು ನಾಪತ್ತೆ. ನೋಡೋಣ, ಸಿಗುತ್ತಾ ರಿಲೀಫ್? ನ್ಯೂಸ್ ಟಾಪ್ 9 ನಲ್ಲಿ. ಅಪ್ರಾಪ್ತ ಬಾಲಕಿಯರಿಗೆ ಲೈಂಗಿಕ ದೌರ್ಜನ್ಯ ಕೇಸ್ ಸಂಬಂಧ ಮುರುಘಾ ಶ್ರೀಗಳಿಗೆ ಖಾಕಿ ಸಾಲು ಪ್ರಶ್ನೆಗಳನ್ನ ಕೇಳಿದೆ. ಎಷ್ಟು ವರ್ಷದಿಂದ ಮುರುಘಾ ಮಠದ ಪೀಠಾಧ್ಯಕ್ಷರಾಗಿದ್ದೀರಿ ಎಂದು ಪೊಲೀಸರು ಪ್ರಶ್ನಿಸಿದ್ದಾರೆ. ನಾನು 30 ವರ್ಷದಿಂದ ಪೀಠಾಧ್ಯಕ್ಷನಾಗಿದ್ದೇನೆ ಎಂದು ಸ್ವಾಮೀಜಿ ಹೇಳಿದ್ದಾರಂತೆ. ಮಠದ ಆವರಣದಲ್ಲಿಯೇ ಹಾಸ್ಟೆಲ್ಗಳಿವೆ ಅಂತ ಖಾಕಿ ಪ್ರಶ್ನೆ ಮಾಡಿದೆ. ಹೌದು, ಮಠದ ಆವರಣದಲ್ಲೇ ಹಾಸ್ಟೆಲ್ ಇದೆ ಎಂದು ಶ್ರೀಗಳು ಹೇಳಿದ್ದಾರಂತೆ.
ಪೊಲೀಸರು ಕೇಳ್ತಿರುವಂತಹ ಪ್ರಶ್ನೆಗಳಿಗೆ ಸ್ವಾಮೀಜಿ ಸರಿಯಾಗಿ ಉತ್ತರಿಸ್ತಿಲ್ವಂತೆ. ಶ್ರೀಗಳು ಮೌನದ ಮೊರೆ ಹೋಗಿದ್ದಾರೆ ಎನ್ನಲಾಗಿದೆ. ಏನೇ ಪ್ರಶ್ನೆ ಕೇಳಿದ್ರು ಇದು ಸುಳ್ಳು ಆರೋಪ, ಷಡ್ಯಂತ್ರ ಅಂತ ಮುರುಘಾ ಶ್ರೀಗಳು ಪದೇ ಪದೇ ಹೇಳ್ತಿದ್ದಾರಂತೆ. ಆದರೆ ಪೊಲೀಸರ ಪ್ರಶ್ನೆಗೆ ಯಾವುದೇ ಉತ್ತರ ಕೊಡ್ತಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಡಿವೈಎಸ್ಪಿ ಕಚೇರಿಯಲ್ಲಿ ಆರೋಪಿ ಸ್ವಾಮೀಜಿಗೆ ನಿನ್ನೆ ಮಧ್ಯಾಹ್ನದವರೆಗೂ ವಿಚಾರಣೆ ನಡೆಸಲಾಗಿದೆ. ಮುರುಘಾಶ್ರೀ ವಿಚಾರಣೆ ವೇಳೆ ಮೌನಕ್ಕೆ ಶರಣಾಗ್ತಿರೋದು ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆ. ಇನ್ನು ನಿನ್ನೆ ರಾತ್ರಿ ಡಿವೈಎಸ್ಪಿ ಕಚೇರಿಯಲ್ಲೇ ಜಿಲ್ಲಾ ಆಸ್ಪತ್ರೆ ಸಿಬ್ಬಂದಿ ಶ್ರೀಗಳ ಆರೋಗ್ಯ ತಪಾಸಣೆ ಮಾಡಿದ್ರು. ಆರೋಗ್ಯದಲ್ಲಿ ಯಾವುದೇ ವ್ಯತ್ಯಾಸ ಕಂಡುಬಂದಿಲ್ಲ. ರಾತ್ರಿ ಊಟದಲ್ಲಿ ಒಂದು ಚಪಾತಿ, ಅನ್ನ, ಸಾರು ಸೇವಿಸಿದ್ದಾರೆ. ಇಂದು ಎಸ್ಪಿ ಪರಶುರಾಮ್ ಮತ್ತು ಡಿವೈಎಸ್ಪಿ ಅನಿಲ್ರಿಂದ ಮತ್ತೆ ಶ್ರೀಗಳ ವಿಚಾರಣೆ ನಡೆಸಲಾಗುತ್ತೆ. ಬಾಲಕಿಯರ 164 ಹೇಳಿಕೆ ಹಾಗೂ ವಾರ್ಡನ್ ಹೇಳಿಕೆ ಆಧರಿಸಿ ವಿಚಾರಣೆ ಮಾಡಲಿದ್ದಾರೆ. ಅಷ್ಟೇ ಅಲ್ಲದೆ ಇಂದು ಜಾತಿ ನಿಂದನೆ ಕೇಸ್ ಬಗ್ಗೆ ವಿಚಾರಣೆ ನಡೆಸಿ ಮಾಹಿತಿ ಕಲೆ ಹಾಕಲಿದ್ದಾರೆ ಎನ್ನಲಾಗಿದೆ. ಆದರೆ ಪೊಲೀಸರ ಪ್ರಶ್ನೆಗಳಿಗೆ ಯೋಚನೆ ಮಾಡಿ ಉತ್ತರ ನೀಡುತ್ತಿರುವಂತಹ ಹಿನ್ನೆಲೆಯಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಕಲೆ ಹಾಕಲು ಪೊಲೀಸರು ಮುಂದಾಗಿದ್ದಾರೆ. ಮುರುಘಾ ಮಠದಲ್ಲಿ ಸ್ಥಳ ಮಹಜರು ಮಾಡಿದ ಬಳಿಕ ಬಹುತೇಕ ತನಿಖೆ ಮುಕ್ತಾಯಗೊಳ್ಳುವ ಸಾಧ್ಯತೆ ಇದೆ. ಈಗಾಗಲೇ ಮಠದಲ್ಲಿ ಬಾಲಕಿಯರನ್ನ ಕರೆದೊಯ್ದು ಮಹಜರು ಮಾಡಲಾಗಿದೆ. ಇದೀಗ ಮುರುಘಾ ಶ್ರೀಗಳನ್ನ ಕರೆದೊಯ್ದು ಪೊಲೀಸರು ಪರಿಶೀಲನೆ ನಡೆಸಲಿದ್ದಾರೆ. ನಾಳೆ ಕೋರ್ಟ್ಗೆ ಶ್ರೀಗಳನ್ನ ಹಾಜರುಪಡಿಸಿ ಮತ್ತೆ ಕಸ್ಟಡಿಗೆ ಕೇಳುವ ಸಾಧ್ಯತೆಯೂ ಇದೆ ಅಂತ ಹೇಳಲಾಗ್ತಿದೆ. ಲೈಂಗಿಕ ದೌರ್ಜನ್ಯ ಆರೋಪದ ಮೇಲೆ ಶ್ರೀಮಠದ ಪೀಠಾಧಿಪತಿಗಳಾಗಿದ್ದ ಶಿವಮೂರ್ತಿ ಶರಣರು ಇದೀಗ ಖಾಕಿ ಪಾಲಾಗಿದ್ದಾರೆ. ಹೀಗಾಗಿ ಮಠಕ್ಕೆ ತಾತ್ಕಾಲಿಕ ಉಸ್ತುವಾರಿ ಸ್ವಾಮೀಜಿಯಾಗಿ ಹೆಬ್ಬಾಳ ವಿರಕ್ತ ಮಠದ ಮಹಾಂತ ರುದ್ರೇಶ್ವರ ಶ್ರೀಗಳನ್ನ ನೇಮಿಸಲಾಗಿದೆ. ಪ್ರತಿ ತಿಂಗಳ 5ನೇ ತಾರೀಕು ನಡೆಯುವಂತಹ ಸಾಮೂಹಿಕ ವಿವಾಹ, ನಿತ್ಯ ದಾಸೋಹ ಮತ್ತು ಎಂದಿನಂತೆ ಮಠದಲ್ಲಿ ಪೂಜಾ ಕೈಂಕರ್ಯ ನಡೆಯಲಿದ್ದು ಭಕ್ತರು ಸಹಕಾರ ನೀಡಬೇಕು ಎಂದು ಉಸ್ತುವಾರಿ ಸ್ವಾಮೀಜಿಗಳಾದ ಹೆಬ್ಬಾಳ ಶ್ರೀಗಳು ಕೇಳಿಕೊಂಡಿದ್ದಾರೆ. ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರುವಂತಹ ಬಾಲಕಿಯರಿಗೆ ಬೆನ್ನೆಲುಬಾಗಿ ನಿಂತಿರುವಂತಹ ಮೈಸೂರಿನ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಪರಶು ಮತ್ತು ಸಿಬ್ಬಂದಿಗೆ ಬೆದರಿಕೆ ಕರೆ ಬಂದಿದೆಯಂತೆ. ಮುರುಘಾಶ್ರೀ ಪ್ರಕರಣದಲ್ಲಿ ಮಕ್ಕಳ ಪರವಾಗಿ ನಿಂತಿದ್ದಕ್ಕೆ ನಿರಂತರವಾಗಿ ಬೆದರಿಕೆ ಕರೆ ಬರುತ್ತಿದ್ದು ನಮಗೆ ರಕ್ಷಣೆ ಕೊಡಿ ಅಂತ ಒಡನಾಡಿ ಸಂಸ್ಥೆಯ ಮುಖ್ಯಸ್ಥರಾದ ಸ್ಟ್ಯಾನ್ಲಿ ಮೈಸೂರು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಚಂದ್ರಗುಪ್ತರಿಗೆ ಮನವಿ ಮಾಡಿದ್ದಾರೆ. ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಶ್ರೀಗಳು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಇತ್ತ ಪೋಕ್ಸೋ ಪ್ರಕರಣದ 3, 4 ಮತ್ತು 5ನೇ ಆರೋಪಿಗಳು ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಈ ಬಗ್ಗೆ ವಿಚಾರಣೆ ನಡೆಸಿರುವಂತಹ ನ್ಯಾಯಾಲಯ ಸೆಪ್ಟೆಂಬರ್ 7ರಂದು ಆಕ್ಷೇಪಣೆ ಸಲ್ಲಿಸುವಂತೆ ಸರ್ಕಾರಕ್ಕೆ ಸೂಚನೆ ನೀಡಿ ವಿಚಾರಣೆಯನ್ನು ಮುಂದೂಡಿದೆ. ಶ್ರೀಗಳು ಪೊಲೀಸ್ ಕಸ್ಟಡಿಯಲ್ಲಿರೋದ್ರಿಂದ ಈ ಬಾರಿ ಹೆಬ್ಬಾಳ ಶ್ರೀಗಳ ನೇತೃತ್ವದಲ್ಲೇ ಕಲ್ಯಾಣ ಮಹೋತ್ಸವ ನಡೆಯಲಿದೆ. ನಾಳೆ ಮಹಾಂತ ರುದ್ರ ಸ್ವಾಮೀಜಿ ನೇತೃತ್ವದಲ್ಲಿ ಸಾಮೂಹಿಕ ವಿವಾಹ ಜರುಗಲಿದೆ. ಪ್ರತಿ ತಿಂಗಳು 5ರಂದು ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ ಜರುಗುತ್ತಿದ್ದು ಈ ಬಾರಿ 7 ಜೋಡಿಗಳಿಗೆ ಕಲ್ಯಾಣ ನಡೆಯಲಿದೆ. ಒಟ್ಟು 10 ಜೋಡಿಗಳು ವಿವಾಹಕ್ಕೆ ಬುಕಿಂಗ್ ಮಾಡಿಕೊಂಡಿದ್ದು ಶ್ರೀಗಳು ಇಲ್ಲದ ಕಾರಣ 3 ಜೋಡಿಗಳು ವಾಪಸ್ ಪಡೆದಿದ್ದಾರೆ. ಮಠದ ಹಿಂಭಾಗದಲ್ಲಿರುವಂತಹ ಅನುಭವ ಮಂಟಪದಲ್ಲಿ ಉಚಿತ ವಿವಾಹ ನಡೆಯಲಿದೆ. ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವಕ್ಕೆ ಪಟ್ಟು ಜಟಾಪಟಿ ವಿರೋಧದ ನಡುವೆಯೇ ಈದ್ಗಾ ಬಳಿ ಗಣೇಶನ ಪ್ರತಿಷ್ಠಾಪನೆ. ಪರ್ಮಿಷನ್ ಇಲ್ದಿದ್ರೂ ಭಾರೀ ಮೆರವಣಿಗೆಗೆ ರೂಟ್ ಮ್ಯಾಪ್. ನೋಡೋಣ ಗಣೇಶ ಗಲಾಟೆ ನ್ಯೂಸ್ ಟಾಪ್ 9ನಲ್ಲಿ. ಚಾಮರಾಜಪೇಟೆಯಲ್ಲಿ ಮತ್ತೆ ಗಣೇಶೋತ್ಸವ ಗದ್ದಲ ತಾರಕಕ್ಕೇರಿದೆ. ಬೆಂಗಳೂರು ಗಣೇಶೋತ್ಸವ ಸಮಿತಿ ಮತ್ತು ಪೊಲೀಸರ ನಡುವೆ ಫೈಟ್ ನಡೆದಿದೆ. ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮೆರವಣಿಗೆ ವಿಚಾರವಾಗಿ ಗೊಂದಲ ಶುರುವಾಗಿದೆ. ನಿನ್ನೆ ಪೊಲೀಸರು ಮತ್ತು ಸಮಿತಿ ನಡುವೆ ಭಾರೀ ಗಲಾಟೆಯಾಗಿದೆ. ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಶೋಭಾಯಾತ್ರೆ ವಿಚಾರವಾಗಿ ಸಮರ ಶುರುವಾಗಿದೆ. ಗಣೇಶ ಮೆರವಣಿಗೆಯ ರೂಟ್ ಮ್ಯಾಪ್ ಅನ್ನು ಕೂಡ ಸಿದ್ಧಪಡಿಸಲಾಗಿದೆ. ಅಷ್ಟೇ ಅಲ್ಲ, ವಿರೋಧದ ನಡುವೆಯೂ ಬೆಳಿಗ್ಗೆ ಈದ್ಗಾ ಪಕ್ಕ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಚಾಮರಾಜಪೇಟೆ ಈದ್ಗಾ ಮೈದಾನದ ಎದುರು 2ನೇ ಮುಖ್ಯ ರಸ್ತೆಯಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲೇ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ. 4ನೇ ವರ್ಷದ ಅದ್ದೂರಿ ಗಣೇಶೋತ್ಸವ ಆಚರಿಸಲಾಗ್ತಾ ಇದ್ದು ಇಂದಿನಿಂದ 7 ದಿನಗಳ ಕಾಲ ಗಣೇಶೋತ್ಸವ ನಡೆಯಲಿದೆ. ಸೆಪ್ಟೆಂಬರ್ 10ರ ಮಧ್ಯಾಹ್ನ ಪಾದರಾಯನಪುರದಿಂದ ಗಣೇಶ ಮೂರ್ತಿ ಮೆರವಣಿಗೆ ಆರಂಭವಾಗಲಿದೆ. ಜೆಜೆಆರ್ ನಗರ, ಪಾದರಾಯನಪುರ, ಚಾಮರಾಜಪೇಟೆಯ ಮುಖ್ಯ ರಸ್ತೆಗಳ ಮುಖಾಂತರ ಮೆರವಣಿಗೆ ಸಾಗಿ ಮೈಸೂರು ರಸ್ತೆ ಮೂಲಕ ಟೌನ್ ಹಾಲ್ವರೆಗೆ ಮೆರವಣಿಗೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ.
ಚಾಮರಾಜಪೇಟೆಯ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವ ಆಚರಣೆಗೆ ಸುಪ್ರೀಂ ಕೋರ್ಟ್ ಅವಕಾಶ ನೀಡಿಲ್ಲ. ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಸೂಚನೆ ನೀಡಿದೆ. ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವಕ್ಕೆ ಅವಕಾಶ ಸಿಗದ ಕಾರಣ ಚಾಮರಾಜಪೇಟೆ 2ನೇ ಮುಖ್ಯ ರಸ್ತೆಯಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ಹಿಂದೂ ಸಂಘಟನೆಗಳು ಅನುಮತಿ ಕೋರಿದ್ದುವು. ಆದರೆ ಪೊಲೀಸರು ಮೈದಾನದ ಅಕ್ಕಪಕ್ಕ ಎಲ್ಲೂ ಅನುಮತಿ ಕೊಡಲ್ಲ ಅಂತ ಹೇಳಿದ್ರು. ಇದರಿಂದ ಸಿಟ್ಟಿಗೆದ್ದ ಹಿಂದೂ ಸಂಘಟನೆಗಳ ಸದಸ್ಯರು ಠಾಣೆಯ ಮುಂದೆ ಪ್ರತಿಭಟನೆ ಮಾಡುವ ಮೂಲಕ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ರೇಸ್ವಾಮಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಸಕ ಜಮೀರ್ ಅಹಮದ್ ಕೈಗೊಂಬೆಯಂತೆ ಪೊಲೀಸರು ವರ್ತಿಸುತ್ತಿದ್ದಾರೆ. ನಾವೇನು ಪಾಕಿಸ್ತಾನದಲ್ಲಿ ಗಣೇಶೋತ್ಸವ ಆಚರಣೆ ಮಾಡ್ತಿದ್ದೀವಾ ಅಂತ ಹಿಂದೂ ಸಂಘಟನೆ ಕಾರ್ಯಕರ್ತರು ಕಿಡಿಕಾರಿದ್ದಾರೆ. ಇನ್ನು ಪೊಲೀಸರು ಹೇಳೋದೇ ಬೇರೆ. ಮಲೆಮಹದೇಶ್ವರ ದೇವಸ್ಥಾನ ಬಳಿ ಗಣೇಶ ಕೂರಿಸ್ತೀವಿ ಅಂತ ಅನುಮತಿ ಕೇಳ್ತಿದ್ದಾರೆ. ಆದರೆ ನಾವು ಹಿಂದಿನಂತೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಬಳಿಯೇ ಗಣೇಶ ಪ್ರತಿಷ್ಠಾಪನೆ ಅಂತ ಹೇಳ್ತಿದ್ದೀವಿ ಎಂದಿದ್ದಾರೆ. ಮೆರವಣಿಗೆಗಾಗಿ ಜೆಜೆ ನಗರ, ಪಾದರಾಯನಪುರ, ಟೌನ್ ಹಾಲ್, ಚಾಮರಾಜಪೇಟೆ, ಸಿರ್ಸಿ ಸರ್ಕಲ್ ಏರಿಯಾದಲ್ಲಿ ಅನುಮತಿ ಕೇಳುತ್ತಿದ್ದಾರೆ. ಈ ಹಿಂದೆ ಅಯ್ಯಪ್ಪ ಸ್ವಾಮಿ ದೇವಾಲಯದಿಂದ ಯಡಿಯೂರು ಕೆರೆಗೆ ತೆಗೆದುಕೊಂಡು ಮೂರ್ತಿ ವಿಸರ್ಜನೆ ಮಾಡ್ತಾ ಇದ್ರು. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ನಾವು ಅನುಮತಿಯನ್ನ ನೀಡುತ್ತಿಲ್ಲ ಅಂತ ಪೊಲೀಸರು ಸಮರ್ಥಿಸಿಕೊಳ್ಳುತ್ತಿದ್ದಾರೆ. ಇವತ್ತು ಬೆಂಗಳೂರಿನ ಬಹುತೇಕ ಕಡೆ ಗೌರಿ ಗಣೇಶ ಮೂರ್ತಿಗಳ ಸಾಮೂಹಿಕ ವಿಸರ್ಜನೆ ನಡೆಯಲಿದೆ. ಹೆಣ್ಣೂರು, ರಾಮಮೂರ್ತಿ ನಗರ, ಥಣಿಸಂದ್ರ, ಭಾರತೀನಗರ, ಪುಲಕೇಶಿ ನಗರ, ನಾಗವಾರ, ಗೋವಿಂದಪುರ, ಅಮೃತಹಳ್ಳಿ ಸೇರಿದಂತೆ ನಾನಾ ಭಾಗಗಳಿಂದ ನೂರಾರು ಗಣೇಶ ಮೂರ್ತಿಗಳನ್ನು ಹಲಸೂರು ಕೆರೆಯಲ್ಲಿ ಏಕಕಾಲಕ್ಕೆ ಸಾಮೂಹಿಕ ವಿಸರ್ಜನೆ ಮಾಡಲಾಗುತ್ತೆ. ಮತೀಯ ಸೂಕ್ಷ್ಮ ಪ್ರದೇಶಗಳಲ್ಲಿ ಮೆರವಣಿಗೆ ಸಾಗಲಿದ್ದು 1 ಲಕ್ಷಕ್ಕೂ ಹೆಚ್ಚು ಜನ ಜಮಾವಣೆಗೊಳ್ಳಲಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಅಲ್ಲಲ್ಲಿ ಸಿಸಿಟಿವಿ ಅಳವಡಿಸಲಾಗಿದೆ. ಮೆರವಣಿಗೆ ಸಾಗುವ ಮಾರ್ಗದ ಉದ್ದಕ್ಕೂ ಡ್ರೋನ್ ಕ್ಯಾಮೆರಾ ಕಣ್ಗಾವಲು ಇರಲಿದೆ. 250 ಬಾಡಿ ಓರ್ನ ಕ್ಯಾಮೆರಾ ಸಹ ಪೊಲೀಸರಿಗೆ ನೀಡಲಾಗುತ್ತಿದೆ. ಈ ಮಧ್ಯೆ ಪೂರ್ವ ವಿಭಾಗ ಪೊಲೀಸರು ಕೆಜಿಹಳ್ಳಿ, ಡಿಜೆಹಳ್ಳಿ ಹಾಗೂ ಗೋವಿಂದಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಸೂಕ್ಷ್ಮ ಪ್ರದೇಶಗಳಲ್ಲಿ ಪಥ ಸಂಚಲನ ನಡೆಸಿದ್ದಾರೆ. ಇಂದು ಪೂರ್ವ ವಿಭಾಗದ ಹಲವೆಡೆ ಸಂಚಾರ ಮಾರ್ಗಗಳಲ್ಲಿ ಬದಲಾವಣೆ ಮಾಡಲಾಗಿದೆ. ಮಧ್ಯಾಹ್ನ 2ರಿಂದ ರಾತ್ರಿ 10 ಗಂಟೆಯವರೆಗೂ ಕೆಲ ಕಡೆ ಸಂಚಾರ ನಿರ್ಬಂಧ ಮಾಡಲಾಗುತ್ತೆ. ನಾಗವಾರ ಜಂಕ್ಷನ್ನಿಂದ ಪಾಟರಿ ಸರ್ಕಲ್ನವರೆಗೆ ಸಂಚಾರ ನಿರ್ಬಂಧಿಸಲಾಗಿದೆ. ನಿರ್ಬಂಧಿತ ರಸ್ತೆ ಬದಲು ಪರ್ಯಾಯ ಮಾರ್ಗದಲ್ಲಿ ಸಂಚಾರಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಥಣಿಸಂದ್ರ ಕಡೆಯಿಂದ ಶಿವಾಜಿನಗರ ಜಂಕ್ಷನ್ಗೆ ಬರುವ ವಾಹನಗಳು ಬೇರೆ ಮಾರ್ಗದಲ್ಲಿ ಸಂಚರಿಸಲು ಪೊಲೀಸರು ವ್ಯವಸ್ಥೆ ಮಾಡಿದ್ದಾರೆ. ಶಿವಾಜಿನಗರದ ಕಡೆಯಿಂದ ನಾಗವಾರ ಜಂಕ್ಷನ್ ಕಡೆಗೆ ಬರುವ ವಾಹನಗಳು ಸ್ಪೆನ್ಸರ್ ರಸ್ತೆ ಮಾರ್ಗವಾಗಿ ಬರಬೇಕು. ಕೋಲ್ಸ್ ರಸ್ತೆ, ವಿಲ್ಲರ್ ರಸ್ತೆ ಮೂಲಕ ಹೆಣ್ಣೂರು, ಬಾಣಸವಾಡಿ, ಹಲಸೂರು ಕಡೆಗೆ ಸಂಚರಿಸಲು ಅವಕಾಶವಿದೆ. ಇನ್ನು ಆರ್ಟಿ ನಗರದಿಂದ ಕಾವಲ್, ಭೈರಸಂದ್ರ ಮೂಲಕ ಬರುವ ವಾಹನಗಳು ಪುಷ್ಪಾಂಜಲಿ ಟಾಕೀಸ್ ಬಳಿ ಎಡತಿರುವು ಪಡೆದು ವೀರಣ್ಣಪಾಳ್ಯ ಜಂಕ್ಷನ್ ಕಡೆಗೆ ಬಲತಿರುವು ಪಡೆದು ನಾಗವಾರ ಜಂಕ್ಷನ್ ರಸ್ತೆ ಕಡೆಗೆ ಸಂಚರಿಸಬಹುದಾಗಿದೆ. ಇದರ ಜೊತೆಗೆ ನಗರದ ಹಲವೆಡೆ ಪಾರ್ಕಿಂಗ್ ಕೂಡ ನಿರ್ಬಂಧಿಸಲಾಗಿದೆ. ಕರುನಾಡಿಗೆ ತಪ್ಪದ ಮಳೆ ಕಂಟಕ, ಪ್ರವಾಹ ಅವಾಂತರ. ಬೆಂಗಳೂರಿನಲ್ಲಿ ಮಳೆಯಿಂದ ಸೃಷ್ಟಿಯಾದ ರಗಳಿಗೇನು? ದೇವನಹಳ್ಳಿ, ಚಾಮರಾಜನಗರದಲ್ಲಿ ನೆರೆಯಿಂದ ಆತಂಕ. ರಾಮನಗರದಲ್ಲಿ ಮಳೆ ಮುನ್ಸೂಚನೆ, ರಸ್ತೆ ಮಾರ್ಗ ಬದಲು. ನೋಡೋಣ ರಣಮಳೆ ನ್ಯೂಸ್ ಟಾಪ್ 9ನಲ್ಲಿ. ಒಂದು ದಿನ ಗ್ಯಾಪ್ನ ಬಳಿಕ ಮಳೆರಾಯ ನಿನ್ನೆ ರಾತ್ರಿ ಮತ್ತೆ ಅಬ್ಬರಿಸಿದ್ದಾನೆ. ಅದು ಕೂಡ ಕೆಲವೇ ಕೆಲ ನಿಮಿಷಗಳ ಧಾರಾಕಾರ ಮಳೆಗೆ ಬೆಂಗಳೂರು ಕೆರೆಯಂತೆ ಬದಲಾಗಿ ಹೋಗಿದೆ. ರಸ್ತೆಗಳ ಮೇಲೆ ನದಿಯಂತೆ ನೀರು ಹರಿದಿದ್ದು ವಾಹನ ಸವಾರರು ಪರದಾಡಿದ್ರು. ಗುಂಡಿ ಯಾವುದು, ಚೆನ್ನಾಗಿರುವ ರಸ್ತೆ ಯಾವುದು ಅಂತ ಸವಾರರು ಕಂಗಾಲಾಗಿದ್ರು. ಬೆಳಗ್ಗೆಯಿಂದ ಸೈಲೆಂಟ್ ಆಗಿ ಇದ್ದ ರಣಮಳೆ ರಾತ್ರೋರಾತ್ರಿ ಅಬ್ಬರಿಸಿದೆ. ಕಳೆದ 2 ದಿನಗಳಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿ ಮಳೆರಾಯ ಆರ್ಭಟಿಸಿದ್ದು ಕೆರೆ ಕುಂಟೆಗಳೆಲ್ಲ ತುಂಬಿವೆ. ಈ ನಡುವೆ ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಮತ್ತೆ ವರುಣ ಎಂಟ್ರಿ ಕೊಟ್ಟಿದ್ದಾನೆ. 2 ಗಂಟೆಗಳ ಕಾಲ ನಿರಂತರವಾಗಿ ಆರ್ಭಟಿಸಿದ್ದಾನೆ. ಇದರಿಂದ ದೇವನಹಳ್ಳಿ ಪಟ್ಟಣದ ಹಳೆ ಬಸ್ ನಿಲ್ದಾಣ, ಹೊಸ ಬಸ್ ನಿಲ್ದಾಣ ಸೇರಿದಂತೆ ಕೆಂಪೇಗೌಡ ಸರ್ಕಲ್ನಲ್ಲಿ ನದಿಯಂತೆ ನೀರು ಹರಿದು ರಸ್ತೆಗಳೆಲ್ಲ ನದಿಗಳಂತಾಗಿದ್ವು. ದೇವನಹಳ್ಳಿ ಪಟ್ಟಣದಲ್ಲಿ ರಸ್ತೆಗಳು ಜಲಾವೃತ ಆಗಿದ್ರೆ ಕೆಂಪೇಗೌಡ ವೃತ್ತ ಮಾತ್ರ ಅಕ್ಷರಶಃ ಕೆರೆಯಾಗಿ ಬದಲಾಗಿತ್ತು. ಕೆಂಪೇಗೌಡ ಏರ್ಪೋರ್ಟ್ನಿಂದ ದೇವನಹಳ್ಳಿಗೆ ಬರೋ ದ್ವಾರದ ಬಳಿ 5 ಅಡಿಗೂ ಅಧಿಕ ನೀರು ನಿಂತಿತ್ತು. ಈ ನಡುವೆ ನೀರಿನ ಆಳ ತಿಳಿಯದೆ ಕೆಲ ಬೈಕ್ ಮತ್ತು ಕಾರಿನ ಸವಾರರು ಸರ್ಕಸ್ ಮಾಡಿಕೊಂಡು ಓಡಾಡಿದ್ರು. ಹೀಗಾಗಿ ನೀರಲ್ಲಿ ವಾಹನಗಳು ಮುಳುಗಡೆಯಾದ ಕಾರಣ ಸೈಲೆನ್ಸರ್ಗೆ ನೀರು ನುಗ್ಗಿ ವಾಹನಗಳು ನೀರಲ್ಲೇ ಕೆಟ್ಟು ನಿಂತವು. ಇನ್ನು ನೀರಲ್ಲಿ ಬೈಕ್, ಕಾರು, ಆಂಬ್ಯುಲೆನ್ಸ್ಗಳು ಕೆಟ್ಟು ನಿಂತಿದ್ವು.
ರಾಮನಗರದಲ್ಲಿಂದು ಭಾರೀ ಮಳೆಯಾಗುವ ಮುನ್ಸೂಚನೆ ಇದೆ. ಈಗಾಗಲೇ 20 ವರ್ಷಗಳ ಬಳಿಕ ಬಂದಿರುವ ಅತ್ಯಧಿಕ ಮಳೆಯಿಂದಾಗಿ ರೇಷ್ಮೆ ನಗರಿ ತಲ್ಲಣಗೊಂಡಿದೆ. ಇಂದು ಮತ್ತೆ ಧಾರಾಕಾರ ಮಳೆಯಾಗುವ ಮುನ್ಸೂಚನೆ ಇದ್ದು ಪೊಲೀಸರು ಬದಲಿ ಮಾರ್ಗದಲ್ಲಿ ಸಂಚರಿಸಲು ಮನವಿ ಮಾಡಿದ್ದಾರೆ. ಬೆಂಗಳೂರು ಕನಕಪುರ ಮಾರ್ಗವಾಗಿ ಮೈಸೂರು ಅಥವಾ ಕುಣಿಗಲ್ ಮಾರ್ಗವಾಗಿ ಮೈಸೂರಿಗೆ ಹೋಗುವಂತೆ ಮನವಿ ಮಾಡಿದ್ದಾರೆ. ಅತಿ ಹೆಚ್ಚು ಮಳೆಯಾದರೆ ಹೆದ್ದಾರಿಯಲ್ಲಿ ಪ್ರವಾಹ ಉಂಟಾಗಲಿದೆ. ಹೀಗಾಗಿ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಸಂಚಾರಕ್ಕೆ ಅವಕಾಶ ನಿರಾಕರಿಸಲಾಗುತ್ತಿದೆ. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಸಂಚರಿಸುವ ವಾಹನ ಸವಾರರೇ ಎಚ್ಚರದಿಂದ ಇರಬೇಕಾಗಿದೆ. ಸ್ವಲ್ಪ ಮಳೆಯಾದರೂ ಬದಲಿ ಮಾರ್ಗದ ಮೂಲಕ ವಾಹನಗಳನ್ನು ಕಳುಹಿಸಲು ಪೊಲೀಸರು ಚಿಂತನೆ ನಡೆಸುತ್ತಿದ್ದಾರೆ. ಈಗಾಗಲೇ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ನೀರು ತುಂಬಿಕೊಂಡು ಅನೇಕ ವಾಹನಗಳು ಮುಳುಗಡೆಯಾಗಿದ್ವು. ಹೀಗಾಗಿ ಮಳೆ ಬಂದರೆ ಬದಲಿ ಮಾರ್ಗದ ವ್ಯವಸ್ಥೆ ಮಾಡುವ ಬಗ್ಗೆ ರಾಮನಗರ ಎಸ್ಪಿ ಸಂತೋಷ್ ಬಾಬು ಮಾಹಿತಿ ನೀಡಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಹೀಗಾಗಿ ಇಂದು ರಾಮನಗರ ಜಿಲ್ಲೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಭೇಟಿ ನೀಡಲಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಪರಿಹಾರ ಕಾರ್ಯದ ಬಗ್ಗೆ ಪರಿಶೀಲನೆ ನಡೆಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಸಚಿವ ಅಶ್ವಥ್ ನಾರಾಯಣ್ ಭೇಟಿ ಕೊಡಲಿದ್ದು ರಾಮನಗರ ಹಾಗೂ ಚನ್ನಪಟ್ಟಣ ಭಾಗದಲ್ಲಿ ಎಲ್ಲೆಲ್ಲಿ ಹಾನಿಯಾಗಿದೆಯೋ ಅಂತಹ ಪ್ರದೇಶಗಳಲ್ಲಿ ಪರಿಶೀಲನೆ ನಡೆಸಿ ಮಾಹಿತಿ ಪಡೆಯಲಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಚಾಮರಾಜನಗರ ಹಾಗೂ ಗುಂಡ್ಲುಪೇಟೆ ಭಾಗದ ಹಲವೆಡೆ ಮಳೆ ಸುರಿತಾ ಇದ್ದು ಹಳ್ಳಕೊಳ್ಳಗಳು ತುಂಬಿ ಹರಿತಾ ಇವೆ. ಹಳ್ಳಕೊಳ್ಳಗಳಲ್ಲಿ ಭಾರೀ ಪ್ರಮಾಣದ ನೀರು ಹರಿತಾ ಇದೆ. ಜಿಲ್ಲೆಯಲ್ಲಿ ಕೊಂಚ ಬಿಡುವು ಕೊಟ್ಟಿದ್ದ ಮಳೆರಾಯ ಇದೀಗ ಮತ್ತೆ ಅಬ್ಬರಿಸ್ತಾ ಇದ್ದು ಜನರಲ್ಲಿ ಮತ್ತೆ ಆತಂಕ ಶುರುವಾಗಿದೆ. ಮತ್ತೆಲ್ಲಿ ಬಡಾವಣೆಗಳಿಗೆ ನೀರು ನುಗ್ಗಿ ಅವಾಂತರ ಆಗುತ್ತೋ ಅನ್ನೋ ಭಯದಲ್ಲೇ ಕಾಲ ಕಳೆಯುವಂತಾಗಿದೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಗೋವನಕೊಪ್ಪದಲ್ಲಿ ಪ್ರವಾಹದಿಂದ ಪರದಾಟ ಶುರುವಾಗಿದೆ. ಗೋವನಕೊಪ್ಪ ಕೊಣ್ಣೂರು ಹಳೆ ಸೇತುವೆ ಮುಳುಗಡೆಯಾಗಿದ್ದು ಸೇತುವೆ ಮೇಲೆ 4 ಅಡಿಗೂ ಹೆಚ್ಚು ನೀರು ತುಂಬಿಕೊಂಡಿದೆ. ಗೋವನಕೊಪ್ಪ ಕೊಣ್ಣೂರು ಹಳೆ ಸೇತುವೆ ಮಾರ್ಗದಲ್ಲಿ ಸಂಪರ್ಕ ಕಡಿತಗೊಂಡಿದೆ. ಇನ್ನು ಸೇತುವೆ ಅಕ್ಕಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿದ್ದು ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ಕಳೆದ ತಿಂಗಳು ಕೂಡ ಇದೇ ರೀತಿ ಪ್ರವಾಹ ಬಂದು ಸಂಕಷ್ಟಕ್ಕೆ ಸಿಲುಕಿದ್ದ ರೈತರು ಇದೀಗ ಮತ್ತೆ 106 ಎಕರೆ ಕಬ್ಬು ಸೇರಿ ಇತರೆ ಬೆಳೆ ಜಲಾವೃತವಾಗುವಂತೆ ಆಗಿದೆ. ದಾವಣಗೆರೆ ತಾಲೂಕಿನ ಪರಶುರಾಮಪುರ ಗ್ರಾಮದಲ್ಲಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಮನೆ ಹಾಗೂ ಮನೆ ಅಂಗಳದಲ್ಲಿ ನೀರು ತುಂಬಿಕೊಂಡಿದ್ದು ಪರದಾಡ್ತಿದ್ದಾರೆ. ಕಳೆದೊಂದು ವಾರದಿಂದ ನಿರಂತರ ಮಳೆ ಸುರಿತಾ ಇದ್ದು ನಿವಾಸಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಳೆ ಹಾಗೂ ಕೆರೆ ನೀರಿನಿಂದಾಗಿ ಗ್ರಾಮಸ್ಥರು ತೀವ್ರ ತೊಂದರೆ ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ನೀರು ಹೊರಹೋಗುವಂತೆ ವ್ಯವಸ್ಥೆ ಮಾಡಿ ಅಂತ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಆಡಳಿತಕ್ಕೆ ಸ್ಥಳೀಯರು ಮನವಿ ಮಾಡುತ್ತಿದ್ದಾರೆ. ಚಾಮರಾಜನಗರದಲ್ಲಿ ವೀಲಿಂಗ್ ವಿಚಾರಕ್ಕೆ 2 ಗುಂಪಿನ ನಡುವೆ ಗಲಾಟೆ. ರಾತ್ರಿ ಪ್ರಕ್ಷುಬ್ಧ ವಾತಾವರಣ, ಖಾಕಿ ಭದ್ರತೆ, ಮೈಸೂರಿನಲ್ಲಿ ಜೋಡಿ ಹುಲಿಗಳ ದರ್ಶನ. ಇಂದು ಧಾರವಾಡಕ್ಕೆ ತೆರಳಲಿರುವ ಸಿಎಂ. ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ನಲ್ಲಿ. ಯುವಕನೊಬ್ಬ ಜನನಿಬಿಡ ಪ್ರದೇಶದಲ್ಲಿ ಸೈಕಲ್ನಲ್ಲಿ ವೀಲಿಂಗ್ ಮಾಡಿದ್ದು ಚಾಮರಾಜನಗರ ಪಟ್ಟಣದ ಸಂತೆಮರಹಳ್ಳಿ ಹೊತ್ತಿ ಉರಿಯುವಂತೆ ಮಾಡಿದೆ. ವೃತ್ತದ ಬಳಿ ಯುವಕನೊಬ್ಬ ಸೈಕಲ್ನಲ್ಲಿ ವೀಲಿಂಗ್ ಮಾಡ್ತಿದ್ದಂತೆ ಈ ವೇಳೆ ಆ ಯುವಕ ಮತ್ತೊಂದು ಕೋಮಿನ ಯುವಕನಿಗೆ ಟಚ್ ಮಾಡಿದ್ದಾನೆ. ಇದನ್ನ ಅಲ್ಲಿದ್ದ ಸ್ಥಳೀಯ ಯುವಕರ ಗುಂಪು ಪ್ರಶ್ನೆ ಮಾಡಿದೆ. ಇಲ್ಲಿ ಇಷ್ಟೊಂದು ಜನ ಓಡಾಡ್ತಿದ್ದಾರೆ, ಇಲ್ಲಿ ಯಾಕೆ ವೀಲಿಂಗ್ ಮಾಡ್ತೀಯಾ ಅಂತ ಕೇಳಿದ್ರಂತೆ. ಅದಕ್ಕೆ ಆ ಯುವಕ ಉಡಾಫೆ ಉತ್ತರ ಕೊಟ್ಟಿದ್ದಾನೆ. ಇದರಿಂದ ರೊಚ್ಚಿಗಿದ್ದ ಯುವಕರ ಗುಂಪು ಆ ಯುವಕನಿಗೆ ಥಳಿಸಿದೆ. ಇದರಿಂದ ರೊಚ್ಚಿಗಿದ್ದ ಯುವಕ ತನ್ನ ಕೋಮಿನ ಯುವಕರನ್ನ ಕರೆತಂದು ಗಲಾಟೆ ಶುರು ಮಾಡಿದ್ದಾನಂತೆ. ಈ ವೇಳೆ ಮಾತಿಗೆ ಮಾತು ಬೆಳೆದು ದೊಡ್ಡ ಗಲಾಟೆಯಾಗಿದೆ. ವೀಲಿಂಗ್ ವಿಚಾರಕ್ಕೆ 2 ಕೋಮಿನ ಯುವಕರು ಕೈ ಮಿಲಾಯಿಸಿಕೊಂಡು ಕಲ್ಲು ತೂರಾಟಕ್ಕೂ ಮುಂದಾಗಿದ್ರು. ಇಷ್ಟಕ್ಕೆ ಪೊಲೀಸರು ಸ್ಥಳಕ್ಕೆ ಎಂಟ್ರಿ ಕೊಟ್ಟು 2 ಕೋಮಿನ ಯುವಕರನ್ನ ಚೆದರಿಸಿ ಕಳುಹಿಸಿದ್ದಾರೆ. ಸದ್ಯ ಪರಿಸ್ಥಿತಿ ಹತೋಟಿಗೆ ಬಂದಿದ್ದು ಪೊಲೀಸರು ತಕ್ಷಣವೇ ಅಲರ್ಟ್ ಆಗಿದ್ದರಿಂದ ಯಾವುದೇ ದೊಡ್ಡ ಗಲಾಟೆ ನಡೆಯಲು ಅವಕಾಶ ಮಾಡಿಕೊಟ್ಟಿಲ್ಲ. ಯಾರಾದರೂ ಗುಂಪು ಕಟ್ಟಿಕೊಂಡು ನಿಂತಿದ್ರೆ ಅಂಥವರನ್ನ ಮನೆಗೆ ಪೊಲೀಸರು ಕಳುಹಿಸಿದ್ದಾರೆ. ವೀಲಿಂಗ್ ವಿಚಾರವಾಗಿ ನಡೆದ ಗಲಾಟೆಯಿಂದಾಗಿ ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು. ಹೀಗಾಗಿ ರಾತ್ರಿ 100 ಪೊಲೀಸರು ಬಂದೋಬಸ್ತ್ ಕೈಗೊಂಡಿದ್ರು. ಆದರೆ ಬೆಳಿಗ್ಗೆ ಆಗ್ತಾ ಇದ್ದಂತೆ ಸ್ಥಳದಲ್ಲಿ ಒಬ್ಬ ಪೊಲೀಸ್ ಸಿಬ್ಬಂದಿ ಕೂಡ ಕಾಣಿಸಲಿಲ್ಲ. ಸೂಕ್ಷ್ಮ ಪರಿಸ್ಥಿತಿ ಇದ್ರೂ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ರು ಅನ್ನೋ ಮಾತುಗಳು ಕೇಳಿ ಬಂದವು. ನಗರದ ಸಂತೆಮರಹಳ್ಳಿ ವೃತ್ತದ ಬಳಿ ರಾತ್ರಿ 2 ಕೋಮಿನ ಯುವಕರ ನಡುವೆ ಗಲಾಟೆಯಾದ ಬಳಿಕ 2 ಕೋಮಿನ ಬೀದಿಗಳಲ್ಲಿ ಪಥಸಂಚಲನ ನಡೆಸಿ ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರ ವಹಿಸಿದ್ರು. ಆದರೆ ಮುಂಜಾನೆ ಆಗ್ತಿದ್ದಂತೆ ಎಲ್ಲ ಸಿಬ್ಬಂದಿ ತೆರಳಿದ್ದಾರೆ. ಮೈಸೂರು ಜಿಲ್ಲೆ ಹೆಚ್ಡಿಕೋಟೆ ತಾಲೂಕಿನಲ್ಲಿ ಸಫಾರಿಗೆ ಹೋದವರಿಗೆ ಜೋಡಿ ಹುಲಿಗಳ ದರ್ಶನವಾಗಿದೆ. ಕಬಿನಿ ಹಿನ್ನೀರಿನ ದಮ್ಮನಕಟ್ಟೆ ಸಫಾರಿ ವೇಳೆ 2 ಹುಲಿಗಳು ಪ್ರವಾಸಿಗರಿಗೆ ಕಾಣಿಸಿಕೊಂಡಿವೆ. ಸಫಾರಿ ರಸ್ತೆಯಲ್ಲಿ ಈ ಜೋಡಿ ಹುಲಿಗಳು ವಾಕಿಂಗ್ ಮಾಡ್ತಾ ಇದ್ವು. ಈ ಅಪರೂಪದ ದೃಶ್ಯಗಳು ಕ್ಯಾಮೆರಾದಲ್ಲಿ ಸೆರೆಯಾಗಿವೆ.
ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಗೊಬ್ಬುರವಾಡಿ ಗ್ರಾಮದಲ್ಲಿ 6 ಜನರಿಗೆ ವಾಂತಿ ಭೇದಿ ಉಲ್ಬಣಗೊಂಡಿದೆ. ಕಲುಷಿತ ನೀರು ಸೇವಿಸಿದ್ದರಿಂದ 6 ಜನರು ಅಸ್ವಸ್ಥಗೊಂಡಿದ್ದಾರೆ. ಅಸ್ವಸ್ಥರಿಗೆ ಗ್ರಾಮದಲ್ಲಿಯೇ ಆರೋಗ್ಯ ಇಲಾಖೆ ಸಿಬ್ಬಂದಿ ಚಿಕಿತ್ಸೆ ನೀಡುತ್ತಿದ್ದಾರೆ. ಗ್ರಾಮಕ್ಕೆ ಶಾಸಕ ಬಸವರಾಜ ಮತ್ತಿಮೂಡ್ ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲಿಸಿದ್ರು. ಈ ವೇಳೆ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ವಿಜಯಪುರ ಜಿಲ್ಲಾ ಅಬಕಾರಿ ಪೊಲೀಸರು ದಾಳಿ ನಡೆಸಿ ಅಕ್ರಮವಾಗಿ ಒಣಗಾಂಜಾ ಸಾಗಾಟ ಮಾಡ್ತಾ ಇದ್ದ ವ್ಯಕ್ತಿಯನ್ನ ಬಂಧಿಸಿದ್ದಾರೆ. ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಸಂಗಾಪುರ ಗ್ರಾಮದ ಬಳಿ ಪರಸಪ್ಪ ಸಿಂಗೆ ಎಂಬಾತನನ್ನ ಅರೆಸ್ಟ್ ಮಾಡಿದ್ದಾರೆ. 980 ಗ್ರಾಂ ಒಣಗಾಂಜಾ ಮತ್ತು ಗಾಂಜಾ ಸಾಗಾಟಕ್ಕೆ ಬಳಸಿದ್ದ ಬೈಕ್ ಜಪ್ತಿ ಮಾಡಲಾಗಿದೆ. ಅಬಕಾರಿ ಸಿಪಿಐ ಮಹದೇವ ಶಿರಹಟ್ಟಿ ನೇತೃತ್ವದಲ್ಲಿ ದಾಳಿ ನಡೆಸಿ ವಶಕ್ಕೆ ಪಡೆಯಲಾಗಿದೆ. ಈ ಸಂಬಂಧ ಅಬಕಾರಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಇಂದು ಧಾರವಾಡ ಜಿಲ್ಲೆಗೆ ಸಿಎಂ ಬಸವರಾಜ ಬೊಮ್ಮಾಯಿ ಭೇಟಿ ಕೊಡಲಿದ್ದಾರೆ. ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಿಎಂ ಬೊಮ್ಮಾಯಿ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ಮಧ್ಯಾಹ್ನ ಬೆಂಗಳೂರಿನಿಂದ ತೆರಳಲಿರುವ ಸಿಎಂ 3 ಗಂಟೆಗೆ ಹುಬ್ಬಳ್ಳಿ ವಿಮಾನ ನಿಲ್ದಾಣ ತಲುಪಲಿದ್ದಾರೆ. 3:30ಕ್ಕೆ ಕಸಬಾಪೇಟೆ ಪೊಲೀಸ್ ಠಾಣೆ ಉದ್ಘಾಟನೆ, ಸಂಜೆ 4 ಗಂಟೆಗೆ ದಕ್ಷಿಣ ಸಂಚಾರಿ ಪೊಲೀಸ್ ಠಾಣೆ ಉದ್ಘಾಟನೆ, 4:30ಕ್ಕೆ ಗ್ರಾಮೀಣ ಪೊಲೀಸ್ ಠಾಣೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ, ಸಂಜೆ 6ಕ್ಕೆ ಹುಬ್ಬಳ್ಳಿ ಧಾರವಾಡಕ್ಕೆ ಕುಡಿಯುವ ನೀರಿನ ಯೋಜನೆ ಸಂಬಂಧ ಅಧಿಕಾರಿಗಳ ಜೊತೆ ಸಭೆ ನಡೆಸಲಿದ್ದಾರೆ. ಬೆಂಗಳೂರಲ್ಲಿ ಸ್ನೇಹಿತನನ್ನ ಕೊಂದಿದ್ದ ಆರೋಪಿ ಲಾಕ್ ಎಸಿಪಿ ಅಂತ ಹೇಳಿಕೊಂಡು ವಂಚನೆ ಮಾಡಿದ್ದು ಯಾರು? ರಾಮನಗರದಲ್ಲಿ ಮಕ್ಕಳಿಬ್ಬರನ್ನ ಕೊಂದು ತಾಯಿ ಆತ್ಮಹತ್ಯೆ. ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿನಲ್ಲಿ ಎಸಿಪಿ ಅಂತ ಹೇಳಿಕೊಂಡು ನವೀನ್ ಎಂಬಾತ ವಂಚನೆ ಮಾಡಿರೋದು ಬೆಳಕಿಗೆ ಬಂದಿದೆ. ಶಂಕರಪ್ಪ ಅನ್ನೋರಿಂದ 20 ಲಕ್ಷ ರೂಪಾಯಿ ವಂಚನೆ ಮಾಡಲಾಗಿದೆ. ಹುಂಡೈ ಶೋರೂಂನಲ್ಲಿ ಕಾರ್ ಸರ್ವಿಸ್ಗೆ ಬಂದಿದ್ದ ನವೀನ್ಗೆ ಜಯನಗರ ಎಸಿಪಿ ಅಂತ ಪರಿಚಯಿಸಿಕೊಂಡಿದ್ದ ಬಳಿಕ ಶಂಕರಪ್ಪರಿಂದ ಹಂತ ಹಂತವಾಗಿ ಹಣ ಪಡೆದು ವಂಚನೆ ಮಾಡಿದ್ದಾನೆ. ಈ ಸಂಬಂಧ ಶಂಕರಪ್ಪ ಕೆಂಗೇರಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರೋ ಆರೋಪಿ ನವೀನ್ಗಾಗಿ ಪೊಲೀಸರು ಶೋಧ ನಡೆಸಿದ್ದಾರೆ. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಆಸ್ಪತ್ರೆಯಲ್ಲಿ ನರ್ಸ್ ಹಣ ವಸೂಲಿ ಮಾಡ್ತಿರೋ ಆರೋಪ ಕೇಳಿಬಂದಿದೆ. ತುರ್ತು ಚಿಕಿತ್ಸೆಗೆಂದು ಬರುವ ರೋಗಿಗಳ ಬಳಿ ಹಣ ವಸೂಲಿ ಮಾಡಲಾಗ್ತಿದೆ. ನರ್ಸ್ ಆಶಾರಾಣಿ ಅನ್ನೋರ ವಿರುದ್ಧ ಲಂಚದ ಆರೋಪ ಕೇಳಿಬಂದಿದ್ದು, ಈ ಕುರಿತು ವಿಡಿಯೋ ಒಂದು ವೈರಲ್ ಆಗ್ತಿದೆ. ಹಣ ಕೊಡದಿದ್ರೆ ರೋಗಿಗಳ ತಪಾಸಣೆ ಮಾಡೋದೇ ಇಲ್ವಂತೆ. ಸಿಎಂಗೆ ಬೇಕಾದ್ರೂ ಕಂಪ್ಲೇಂಟ್ ಮಾಡ್ಕೊಳ್ಳಿ ಅಂತ ಮೇಡಂ ಆವಾಜ್ ಹಾಕ್ತಾರಂತೆ. ಬಳ್ಳಾರಿಯಲ್ಲಿ ಹೈ ಪ್ರೊಫೈಲ್ ವರದಕ್ಷಿಣೆ ಕಿರುಕುಳ ಪ್ರಕರಣ ಬಯಲಿಗೆ ಬಂದಿದೆ. ಡೆಂಟಲ್ ಡಾಕ್ಟರ್ನ ಮದುವೆಯಾಗಿ ವಂಚನೆ ಮಾಡಿರೋ ಆರೋಪ ಕೇಳಿಬಂದಿದೆ. ಸಾಫ್ಟ್ವೇರ್ ಇಂಜಿನಿಯರ್ ಅಂತ ನಂಬಿಸಿ ಮದುವೆಯಾಗಿರೋ ನಕಲಿ ಇಂಜಿನಿಯರ್ ಬಂಡವಾಳ ಬಯಲಾಗಿದೆ. ಬಳ್ಳಾರಿಯ ರಘುರಾಮರೆಡ್ಡಿ ವಿರುದ್ಧ ಇಂಥದ್ದೊಂದು ಆರೋಪ ಕೇಳಿಬಂದಿದೆ. ಹೈದರಾಬಾದ್ ಮೂಲದ ದಂತವೈದ್ಯೆ ಮೌನಿಕಾ ಆರೋಪ ಮಾಡ್ತಿದ್ದು, ಮೊದಲೇ ಮದುವೆಯಾಗಿದ್ದನ್ನ ಮುಚ್ಚಿಟ್ಟು 2ನೇ ಮದುವೆಯಾಗಿದ್ದಾರಂತೆ. ವರದಕ್ಷಿಣೆ ಕಿರುಕುಳ ನೀಡಿ ಕೊಲೆಗೂ ಯತ್ನಿಸಿದ್ದಾರೆ ಅಂತ ಪತ್ನಿ ಆರೋಪಿಸುತ್ತಿದ್ದಾಳೆ.